ನಮಸ್ಕಾರ ಎಲ್ಲರಿಗೂ. ನೀವು ಗರ್ಭಿಣಿಯಾಗಿದ್ದೀರಾ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಗರ್ಭಿಣಿ ಇದ್ದಾರಾ? ಅಂದರೆ ಒಂದು ಪ್ರಶ್ನೆ ನಿಮ್ಮನ್ನು ಕಾಡಿರುತ್ತೆ. ಹೊಟ್ಟೆಯಲ್ಲಿ ಹೆಣ್ಣು ಮಗು ಇದೆಯಾ ಅಥವಾ ಗಂಡು ಮಗು ಇದೆಯಾ ಅಂತ. ಇವತ್ತು ನಾವು ಹೆಣ್ಣು ಮಗು ಆಗುವ ಲಕ್ಷಣಗಳ ಬಗ್ಗೆ ಸರಳವಾಗಿ ಮಾತಾಡೋಣ. ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಮೊದಲಿಗೆ ಒಂದು ಮುಖ್ಯ ವಿಷಯ ಹೇಳಬೇಕು. ಡಾಕ್ಟರ್ ಪರೀಕ್ಷೆ ಇಲ್ಲದೆ ಹುಡುಗನ ಅಥವಾ ಹುಡುಗಿನ ಅಂತ ಕನ್ಫರ್ಮ್ ಮಾಡೋಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಊರಲ್ಲೂ ಮನೆಗಳಲ್ಲಿ ಕೆಲವೊಂದು ಲಕ್ಷಣಗಳು ಇದ್ದರೆ ಇದೇ ಮಗು ಆಗುತ್ತೆ ಎಂದು ಹೇಳುತ್ತಾರೆ. ನಾವು ಅದರ ಬಗ್ಗೆ ಇವತ್ತು ಮಾತಾಡೋಣ. ಮೊದಲನೆಯದು, ವಾಮಿಟಿಂಗ್ ಜಾಸ್ತಿ ಆಗುತ್ತೆ. ಹೆಣ್ಣು ಮಗು ಇದ್ದರೆ ಬೆಳಿಗ್ಗೆ ವಾಮಿಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಗಂಡು ಮಗು ಇದ್ದರೆ ವಾಮಿಟ್ ಅಷ್ಟೊಂದು ಜಾಸ್ತಿ ಇರಲ್ಲ. ಎರಡನೆಯದು, ಬೇಬಿ ಹಾರ್ಟ್ ಬೀಟ್ 140 ಮೇಲಾಗಿದ್ದರೆ ಹೆಣ್ಣು ಮಗು ಅಂತ ಹೇಳ್ತಾರೆ. ಅಂದರೆ ಹೊಟ್ಟೆಯಲ್ಲಿರುವ ಮಗುವಿನ ಹಾರ್ಟ್ ಬೀಟ್ 140 ಮೇಲಿದ್ದರೆ ಅದು ಹೆಣ್ಣು ಮಗು ಇರಬಹುದು ಎಂದು ಊಹೆ ಮಾಡಬಹುದು. ಮತ್ತು ಮೂರನೆಯದು, ಹೊಟ್ಟೆಯ ಶೇಪ್. ಅಂದರೆ ಹೊಟ್ಟೆ ರೌಂಡ್ ಆಗಿದ್ದರೆ ಹೆಣ್ಣು ಮಗು ಅಂತ ನಂಬಿಕೆ ಇದೆ. ನಾಲ್ಕನೆಯದು, ಸಣ್ಣ ವಿಷಯಕ್ಕೂ ಎಮೋಷ್ನಲ್ ಆಗ್ತೀರಾ ನೀವು? ಹಾಗಿದ್ದರೆ ನಿಮ್ಮ ಹೊಟ್ಟೆಯಲ್ಲಿ ಇರುವುದು ಹೆಣ್ಣು ಮಗು ಅಂತಾನೆ. ಏಕೆಂದರೆ ಯಾರ ಹೊಟ್ಟೆಯಲ್ಲಿ ಹೆಣ್ಣು ಮಗು ಇರುತ್ತೋ ಅವರು ತುಂಬ ಎಮೋಷ್ನಲ್ ಆಗಿರುತ್ತಾರೆ. ಐದನೆಯದು, ಸ್ವೀಟ್ ತಿನ್ನೋಕೆ ಇಷ್ಟ ಆಗೋದು. ನೀವೇನಾದರೂ ಜಾಸ್ತಿ ಸ್ವೀಟ್ ತಿನ್ನೋಕೆ ಮನಸ್ಸು ಆಗ್ತಿದ್ರೆ ಅದು ಕೂಡ ನಿಮ್ಮ ಹೊಟ್ಟೆಯಲ್ಲಿ ಹೆಣ್ಣು ಮಗು ಇದೆ ಎಂದು ಹೇಳಬಹುದು. ಹಾಗಂತ ಹೇಳಿ ಸ್ವೀಟ್ ತಿನ್ನೋದು ಬಿಡೋಕ್ಕೆ ಹೋಗಬೇಡಿ. ನಿಮಗೆ ಇಷ್ಟ ಇದ್ದರೆ ಸ್ವೀಟ್ ತಿನ್ನಿ. ಏಳನೆಯದು, ಕೂದಲು ಗ್ರೋತ್ ಸ್ಲೋ ಆಗೋದು. ಅಂದರೆ ನಿಮ್ಮ ಮುಂಚೆ ಯಾವ ಥರ ಕೂದಲು ಬೆಳೆಯುತ್ತಿರುತ್ತೋ ಅದು ಸ್ವಲ್ಪ ಸ್ಲೋ ಆಗಿರುತ್ತೆ. ಅದು ಕೂಡ ಹೆಣ್ಣು ಮಗು ಇರುವ ಲಕ್ಷಣಗಳು. ಎಂಟನೆಯದು, ಎಡಭಾಗ ಮಲಗೋಕೆ ಕಂಫರ್ಟೇಬಲ್ ಇರೋದು. ಅಂದರೆ ನೀವು ರಾತ್ರಿ ಸಮಯದಲ್ಲಿ ಅಥವಾ ಮಧ್ಯಾಹ್ನ ಟೈಮ್ ಯಾವಾಗಾದರೂ ಮಲಗಬೇಕನ್ಸಿದ್ರೆ ನಿಮಗೆ ಲೆಫ್ಟ್ ಸೈಡ್ ಮಲಗೋಕೆ ಹೋದರೆ ನಿಮಗೆ ಲೆಫ್ಟ್ ಸೈಡ್ ಮಲಗೋದು ಇಷ್ಟ ಆಗುತ್ತಿದ್ದರೆ ಅದು ಕೂಡ ಹೆಣ್ಣು ಮಗು ಇರುವ ಸೂಚನೆ ಆಗಿರಬಹುದು. ಒಂಬತ್ತನೆಯದು, ವೇಟ್ ಫುಲ್ ಬಾಡಿಗೆ ಬರೋದು. ಹತ್ತನೆಯದು, ಕನಸಿನಲ್ಲಿ ಹೆಣ್ಣು ಮಗು ಬರೋದು. ಇದು ಕೂಡ ನಿಮ್ಮ ಹೊಟ್ಟೆಯಲ್ಲಿರುವ ಮಗು ಆಗುವ ಸೂಚನೆಗಳ ಬಗ್ಗೆ ಹೇಳುತ್ತೆ. ಆದರೆ ನಾನು ಹೇಳುವುದು ಏನೆಂದರೆ ಹೊಟ್ಟೆಯಲ್ಲಿ ಹೆಣ್ಣು ಮಗು ಇದೆಯಾ ಅಥವಾ ಗಂಡು ಮಗು ಇದೆಯಾ ಅನ್ನೋದು ಮುಖ್ಯವಲ್ಲ. ಕೊನೆಯದಾಗಿ ಡೆಲಿವರಿ ಆದ ಸಮಯದಲ್ಲಿ ಮಗು ಮತ್ತು ತಾಯಿ ಆರೋಗ್ಯವಾಗಿದ್ದರೆ ಅಷ್ಟೇ ಒಳ್ಳೆಯದು. ಏಕೆಂದರೆ ಹೊಟ್ಟೆಯಲ್ಲಿ ಹೆಣ್ಣು ಮಗು ಇದ್ದರೂ ಕೂಡ ಅದು ಮಗುನೇ, ಗಂಡು ಮಗು ಕೂಡ ಇದ್ದರೂ ಅದು ಮಗುನೇ. ಆದ್ದರಿಂದ ಹೆಣ್ಣು ಮಗು ಅಥವಾ ಗಂಡು ಮಗು ಎನ್ನುವುದರ ಭೇದ ಭಾವ ಮಾಡಬಾರದು. ಮಗು ಯಾವತ್ತಿದ್ರೂ ಮಗುನೇ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಇದೇ ಥರ ವಿಡಿಯೋಸ್ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.